BSY ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಈಗ ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿಯ ಘಟಾನುಘಟಿ ನಾಯಕರುಗಳೆಲ್ಲ ಕೂಡ ಜಾಯಿನ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. BS ಯಡಿಯೂರಪ್ಪ ಅದ್ದೂರಿಯಾಗಿ ಪುರ ಪ್ರವೇಶ ಮಾಡಿದ್ದಾರೆ. BSY ಜನಪರ ಯೋಜನೆಗಳ ಟ್ಯಾಬ್ಲೋಗಳ ಪ್ರದರ್ಶನ ಆಗುತ್ತೆ. ಜೊತೆಗೆ ಹಸಿರು ಪೇಟ ಧರಿಸಿ ಸಾವಿರಾರು ರೈತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು, ಬ್ರಾಹ್ಮಣ ಸಮಾಜ, ದಲಿತ ಸಮಾಜ ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಎಸ್, BS ಯಡಿಯೂರಪ್ಪನವರು ಆಗಮಿಸಿರುವಂತಹ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. BSY ಅಭಿಮಾನೋತ್ಸವ ಕಾರ್ಯಕ್ರಮ ಶುರುವಾದಂಗಾಯ್ತು ನೋಡಿ. ಇವತ್ತಿನಿಂದಾನೇ ಆರಂಭ ಆಯಿತು ಈ ಒಂದು ಸಂಭ್ರಮ ಸಡಗರ. ಮಿನಿ ದಸರಾ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ರು. ನಿಮಗೆ ಯಡಿಯೂರಪ್ಪನವರ ಅಕ್ಕಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ BJP ನಾಯಕರಿದ್ದಾರೆ. ಸದಾನಂದ ಗೌಡರಿದ್ದಾರೆ, ಜೊತೆಗೆ ವಿಜಯೇಂದ್ರ ಅವರು, ರಾಘವೇಂದ್ರ ಅವರು, ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು, ಗೋವಿಂದ ಕಾರಜೋಳ, BC ಪಾಟೀಲ್ ಅವರು. ಸೊ ಬಹಳಷ್ಟು ಜನ BJP ನಾಯಕರು ಜಾಯಿನ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಪೂರ್ಣ ಕುಂಭದ ಸ್ವಾಗತವನ್ನ ಕೋರಲಾಯಿತು ಯಡಿಯೂರಪ್ಪನವರಿಗೆ. 1000ಕ್ಕೂ ಹೆಚ್ಚು ಮಹಿಳೆಯರು ಒನಕೆ ಓಬವ್ವನ ವೇಷದಲ್ಲಿದ್ದಾರೆ. ಒನಕೆ ಓಬವ್ವನ ವೇಷ ತೊಟ್ಟಿದ್ದಾರೆ 300 ಜನ ಮಹಿಳೆಯರು. 10,000ಕ್ಕೂ ಹೆಚ್ಚು ಜನರಿಂದ BSY ಶೋಭಾಯಾತ್ರೆ ನಡೀತಾ ಇದೆ. ಕನ್ನಡ ಸಂಘಟನೆಗಳ ಹೋರಾಟಗಾರರು ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರಿಗೆ. 1800 ಮಹಿಳೆಯರಿಂದ ಪೂರ್ಣ ಕುಂಭದ ಸ್ವಾಗತವನ್ನು ಕೂಡ ಕೋರಲಾಯಿತು. 1000ಕ್ಕೂ ಹೆಚ್ಚು ಮಹಿಳೆಯರು ಓಬವ್ವನ ವೇಷ ತೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಪುರ ಪ್ರವೇಶ ಮಾಡಿರುವುದು ಮಾಜಿ CM, ಒಬ್ಬ ಅದ್ಭುತವಾದಂಥ ನಾಯಕ ಯಡಿಯೂರಪ್ಪನವರು. ಸೊ ಕಾರ್ಯಕ್ರಮ, ಶೋಭಾಯಾತ್ರೆ ಇದೆಲ್ಲವೂ ಕೂಡ ಈಗ ಶುರುವಾಗಿದೆ. ಮೆರವಣಿಗೆ ಶುರುವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾಳೆ ಕರ್ನಾಟಕ ಸಾಕ್ಷಿಯಾಗಲಿದೆ. 10 ಲಕ್ಷಕ್ಕೂ ಹೆಚ್ಚು ಜನ ನಾಳೆ ಚಿತ್ರದುರ್ಗದಲ್ಲಿರ್ತಾರೆ. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿರ್ತಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ರೀತಿಯಲ್ಲೂ ಕೂಡ ವಿಜಯೇಂದ್ರ ಅವರಾಗಿರ್ಬೋದು, ರಾಘವೇಂದ್ರ ಅವರಾಗಿರ್ಬೋದು, ಜೊತೆಗೆ BJPಯ ಘಟಾನುಘಟಿ ನಾಯಕರುಗಳೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ನಡೆಸಿಕೊಡ್ತಾ ಇರುವಂಥ ಕಾರ್ಯಕ್ರಮ ಇದು. ಪ್ರತಿ ಹಂತದಲ್ಲೂ ಕೂಡ ಹೋಗಿ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡಿ ಬಂದಿದ್ದಾರೆ ಎಲ್ಲ ನಾಯಕರು. ಈಗಲೂ ಕೂಡ ಯಡಿಯೂರಪ್ಪನವರ ಸುತ್ತಮುತ್ತ ಇರೋದು BJPಯ ಘಟಾನುಘಟಿ ನಾಯಕರುಗಳೇ. ಯಡಿಯೂರಪ್ಪ ಅಭಿಮಾನೋತ್ಸವ ಅಂತ ಅಂದರೆ ಅವರು ನಡೆದು ಬಂದ ದಾರಿ, ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾಗಿರಬಹುದು, BJP ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದ ಆಗಿರಬಹುದು, ಅವರ ಸಾಧನೆ ಎಲ್ಲವನ್ನೂ ಕೂಡ ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮ, ಒಂದು ಸಮಾವೇಶ ಆಯಿತು. ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಒಂದು ದಸರಾ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ BJP ನಾಯಕರು ಮಾತಾಡಿದ್ದನ್ನು ನೋಡಿದ್ದೀವಿ. ಸೊ ಅದೇ ರೀತಿಯಾಗಿ ಈಗ ಪುರ ಪ್ರವೇಶ ಮಾಡಿದ್ದಾರೆ BS ಯಡಿಯೂರಪ್ಪನವರು. ಹೂವಿನ ಮಳೆ ಸುರಿತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಡಿಯೂರಪ್ಪನವರ ಮೇಲೆ. ಅವರ ಅಭಿಮಾನಿ ಬಳಗ ದೊಡ್ಡದು, ರಾಜ್ಯಕ್ಕೆ ಅವರ ಕೊಡುಗೆ ದೊಡ್ಡದು, ಅಪಾರ. ಸೊ ಆ ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮ ಆರಂಭ ಆಗಿದೆ. ಇವತ್ತು ನಾಳೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೇರುವಂಥ ಅಭಿಮಾನಿಗಳನ್ನು, ಜನರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಯಡಿಯೂರಪ್ಪನವರು ಕೂಡ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ನಾಯಕ ಯಡಿಯೂರಪ್ಪನವರು.
ಮಾತಾ ಕಿ ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ ಭಾಗ್ಯದಾರ ನೀಡಿ ಭಾಗ್ಯೋದ್ಧಾರಕನಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ